ರೈಟ್. ಐ ಟೆಲ್ ಯು ವೇರ್ ಯು ಆರ್ ಮೇಕಿಂಗ್ ಮಿಸ್ಟೇಕ್ಸ್ ವೈಲ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ನೀವು ಇಂಗ್ಲೀಷ್ ಮಾತಾಡಬೇಕಾದ್ರೆ ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ದೀರಾ ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್, ನೀವು ಇಂಗ್ಲೀಷ್ ಮಾತಾಡಬೇಕಾದ್ರೆ ಮೋಸ್ಟ್ ಆಫ್ ದಿ ಟೈಮ್ ಏನಾಗುತ್ತೆ ಅಂತ ಹೇಳಿದರೆ ಅದು ಒಂದು ಸ್ಟ್ರಗಲ್ ಅಂತ ಅನಿಸುತ್ತೆ. ಇಂಗ್ಲೀಷ್ ಕಲಿಯೋ ಸಂದರ್ಭದಲ್ಲೂ ಸಹ ಸ್ಟ್ರಗಲ್ ಅಂತ ಅನಿಸುತ್ತೆ. ಕೊಲೀಗ್ ಜೊತೆ ಒಬ್ಬರ ಜೊತೆ ಮಾತಾಡ್ತಿದ್ದೆ, ಅವ್ರು ಹೇಳ್ತಾ ಇದ್ರು, ನನಗೆ ತುಂಬ ವೊಕ್ಯಾಬ್ಯುಲರಿ ಸ್ಕಿಲ್ಸ್ ಇದೆ, ನನಗೆ ಇಮೇಲ್ಸ್ ಎಲ್ಲ ಬರೀಬೇಕಾದ್ರೆ ತುಂಬ ಈಸಿ ಅನಿಸುತ್ತೆ, ಬಟ್ ಸ್ಟಿಲ್ ಇಂಗ್ಲೀಷ್ನಲ್ಲಿ ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಸ್ವಲ್ಪ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗುತ್ತೆ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ, ನೋಬಡಿ ಈಸ್ ಪರ್ಫೆಕ್ಟ್. ಯಾರೂ ಪರ್ಫೆಕ್ಟ್ ಅಲ್ಲ, ಒಂದಲ್ಲ ಒಂದು ನಾವು ಕಲಿತಾನೆ ಇರ್ತೀವಿ, ರೈಟ್? ಸೊ ಇಂಗ್ಲೀಷ್ನ ನಾವು ಎವ್ರಿ ಸಿಂಗಲ್ ಡೇ ಕಲಿಯೋದಂತೂ ಇದ್ದೇ ಇದೆ. ನಾಟ್ ಓನ್ಲಿ ಇನ್ ಇಂಗ್ಲೀಷ್ ಬಟ್ ಆಲ್ಸೋ ಇನ್ ಅದರ್ ಲ್ಯಾಂಗ್ವೇಜಸ್, ಈವನ್ ಇನ್ ಕನ್ನಡ. ನಮ್ಮ ಮಾತೃಭಾಷೆನಲ್ಲೂ ಸಹ ನಮಗೆ ಎಷ್ಟೋ ಪದಗಳು ಗೊತ್ತೇ ಇರೋದಿಲ್ಲ, ಎಷ್ಟೋ ಎಕ್ಸ್ಪ್ರೆಷನ್ಸು ಗೊತ್ತೇ ಇರೋದಿಲ್ಲ, ಹೌದಲ್ವಾ? ಆ ಕಷ್ಟ ಅನ್ನೋ ಪದನ ರಿಮೂವ್ ಮಾಡಿ ನನಗೆ ಕಲಿಯೋಕ್ಕೆ ಕಷ್ಟ ಆಗ್ತಿದೆ ಅನ್ನೋ ಒಂದು ಪದ ಇದೆಯಲ್ಲ, ಆ ಒಂದು ಸೆಂಟೆನ್ಸ್ ಇದೆಯಲ್ಲ, ಅದನ್ನು ನಿಮ್ಮ ಮನಸ್ಸಿಂದ ತೆಗೆದು ಹಾಕಿಬಿಡಿ. ಯಾಕೆ ಅಂತ ಹೇಳಿದರೆ ಯಾವುದು ಕಷ್ಟ ಅಲ್ಲ, ಎಲ್ಲನೂ ಸಹ ನಾವು ಲಿಟ್ರಲಿ ಕಲ್ತ್ಕೊಳ್ಳೇಬಹುದು, ರೈಟ್? ಕೆಲವೊಬ್ಬರಿಗೆ ಒಂದು ಸಲ ಓದಿದರೆ ಅರ್ಥ ಆಗ್ಬೋದು, ಬಟ್ ಕೆಲವೊಬ್ಬರಿಗೆ ಅಂದರೆ ನನ್ನಂಥವ್ರಿಗೆ 4-5 ಸಲ ಓದಿದ್ರೆ ಅರ್ಥ ಆಗುತ್ತೆ. ಅಂದರೆ ಹಾರ್ಡ್ ವರ್ಕ್ ಮಾಡಿದರೆ ನೀವು ಡೆಫಿನೆಟಾಗಿ ಇಂಗ್ಲೀಷ್ನ ಕಲ್ತ್ಕೊಬೋದು. ಇಂಗ್ಲೀಷ್ ಕಲಿಯೋಕ್ಕೆ ಅಥವಾ ಯಾವುದೇ ಭಾಷೆನ ಕಲಿಯೋಕ್ಕೆ, ಯಾವುದೇ ಲ್ಯಾಂಗ್ವೇಜನ್ನು ಕಲಿಯೋಕ್ಕೆ 4 ಮೇನ್ ಏರಿಯಾಸ್ ಇರ್ತವೆ. LSRW ಅಂತ ಹೇಳಿ: ಲಿಸ್ನಿಂಗ್, ಸ್ಪೀಕಿಂಗ್, ರೈಟಿಂಗ್ ಆ್ಯಂಡ್ ರೀಡಿಂಗ್, ರೈಟ್? ಈ 4 ಏರಿಯಾಗಳಲ್ಲಿ ಯಾರು ಮಾಸ್ಟರ್ ಆಗಿರ್ತಾರೋ ಅವರು ಆ ಲ್ಯಾಂಗ್ವೇಜನ್ನು ಚೆನ್ನಾಗಿ ಮಾತಾಡಬಹುದು. ಆ್ಯಂಡ್ ಈ 4 ಏರಿಯಾಗಳಲ್ಲಿ 2 ಆ್ಯಕ್ಟಿವ್ ಆಗಿ ಮಾಡುವಂಥದ್ದಿರುತ್ತೆ, ಇನ್ನೆರಡು ಪ್ಯಾಸಿವ್ ಆಗಿ ಮಾಡುವಂಥದ್ದಿರುತ್ತೆ. ಆ್ಯಕ್ಟಿವ್ ಆಗಿ ಅಂತ ಹೇಳಿದರೆ ನೀವು ಸ್ವಂತ ಯೋಚನೆ ಮಾಡಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ಪ್ಯಾಸಿವ್ ಆಗಿ ಅಂತ ಹೇಳಿದರೆ ನೀವಲ್ಲಿ ಲರ್ನಿಂಗ್ ಮಾಡ್ತಾ ಇರ್ತೀರಾ, ರೈಟ್? ಸೊ ಬೇಸಿಕಲಿ ಆ್ಯಕ್ಟಿವ್ ಅಂತ ಹೇಳಿದರೆ ನೀವೇ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಪ್ಯಾಸಿವ್ ಅಂತ ಹೇಳಿದರೆ ನೀವು ಕಲ್ತ್ಕೊಳ್ತಾ ಇದ್ದೀರಾ ಅಂತ. ಈ ಪ್ಯಾಸಿವ್ ಲರ್ನಿಂಗ್ ಅಂತ ಹೇಳಿದ್ನಲ್ಲ, ಕಲಿಯೋದು ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಲಿಸ್ನಿಂಗ್ ಮತ್ತು ರೀಡಿಂಗ್ ಮಾಡೋದ್ರಿಂದ ಬರುತ್ತೆ. ನೀವು ಇಂಗ್ಲೀಷ್ನ ಎವ್ರಿ ಸಿಂಗಲ್ ಡೇ ಕೇಳಿಸ್ಕೊಬೋದು, ಇಂಗ್ಲೀಷ್ ನ್ಯೂಸ್ ಚಾನೆಲ್ ನೋಡ್ಬೋದು, FM ರೇಡಿಯೋದಲ್ಲಿ ಕೇಳಿಸ್ಕೊಬೋದು, ಪಾಡ್ಕಾಸ್ಟ್ ಕೇಳ್ಕೊಬೋದು, ರೈಟ್? ಅಲ್ಲಿ ನಿಮಗೆ ಲಿಸ್ನಿಂಗ್ ಆ್ಯಕ್ಟಿವಿಟಿ ಆಗೋಗುತ್ತೆ, ಕೇಳೋ ಕೆಲಸ ಆಗೋಗುತ್ತೆ. ಆ್ಯಂಡ್ ದೆನ್ ರೀಡಿಂಗ್, ನೀವು ಶಾರ್ಟ್ ಸ್ಟೋರೀಸ್ ಓದಬಹುದು, ಅಥವಾ ಎವ್ರಿ ಡೇ ಜರ್ನಲ್ಸ್ ಓದ್ಬೋದು, ಅಥವಾ ನ್ಯೂಸ್ ಪೇಪರ್ಸ್ ಓದಬಹುದು, ರೈಟ್? ಸೊ ಇವೆಲ್ಲನೂ ಸಹ ರೀಡಿಂಗ್ ಅಂಡರಲ್ಲಿ ಬರುತ್ತೆ. ಆಲ್ಸೋ ಲೆಸನ್ಸ್ ಓದಬಹುದು. ಸೊ ಇವೆಲ್ಲ ಕನ್ಸ್ಯೂಮ್ ಅಷ್ಟೇ, ಓನ್ಲಿ 10% ಮಾಡಬೇಕಾಗಿತ್ತು. ಬಟ್ ನೀವೇನು ಮಾಡ್ತೀರಾ, ಅಥವಾ ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ ಅಂತ ಹೇಳಿದರೆ ಈ 10% ಏರಿಯಾನೇ 90% ಮಾಡಿಬಿಡ್ತಾರೆ. ಅಂತ ಹೇಳಿದರೆ ಓದೋದನ್ನೇ ಜಾಸ್ತಿ ಮಾಡ್ತಾರೆ, ಅಥವಾ ಲಿಸ್ನಿಂಗ್ ಆ್ಯಕ್ಟಿವಿಟಿನೇ ಜಾಸ್ತಿ ಮಾಡ್ತಾರೆ. ಬಟ್ ಆ್ಯಕ್ಚುಯಲ್ ಪಾರ್ಟ್ ಆಗಬೇಕಾಗಿದ್ದು 90% ಏರಿಯಾ ಇದೆಯಲ್ಲ, ಆ್ಯಕ್ಟಿವ್ ಇದೆಯಲ್ಲ, ಆ ಪಾರ್ಟ್ ಆಗಬೇಕಾಗಿತ್ತು. ಆ್ಯಕ್ಟಿವ್ ಲರ್ನಿಂಗ್ ಅಂತ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ರೈಟಿಂಗ್ ಹಾಗೆಯೇ ಸ್ಪೀಕಿಂಗಲ್ಲಿ ಬರುತ್ತೆ. ಸೊ ವೆನ್ ಯು ಸ್ಪೀಕ್ ಯು ನೋ, ರೈಟ್? ಸೊ ನಿಮಗೆ ಎಷ್ಟೇ ಯೋಚನೆ ಇರ್ಬೋದು, ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು, ಅದನ್ನು ಬರೆಯೋ ಮುಖಾಂತರ ಬರೆದು ತೋರಿಸ್ಬೇಕು, ಅಥವಾ ನೀವು ಅದನ್ನು ಮಾತಾಡಬೇಕು. ನಿಮ್ಮ ಫ್ರೆಂಡು ನಿಮ್ಮ ಜೊತೆ ಬಂದು ಇಂಗ್ಲೀಷ್ನಲ್ಲಿ ಏನೋ ಒಂದು ಸೆಂಟೆನ್ಸ್ ಹೇಳಿದಾಗ ಅದಕ್ಕೆ ನೀವು ಇಂಗ್ಲೀಷ್ನಲ್ಲೇ ರಿಪ್ಲೈ ಮಾಡಬೇಕು, ರೈಟ್? ಸೊ ನೀವು ಗಿಲ್ಟಿ ಫೀಲ್ ಆಗೋದಿರಲಿ ಅಥವಾ ಅಶೇಮ್ ಫೀಲ್ ಆಗುತ್ತೆ, ಇದೆಲ್ಲ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದರೆ ಕಲಿಯೋಕ್ಕಂತೂ ಆಗೋದಿಲ್ಲ. ಕಲೀಲೇಬೇಕು ಅಂತಿದ್ರೆ ನೋ ಮ್ಯಾಟರ್ ಯಾರು ಏನೇ ಅಂದ್ಕೊಂಡ್ರೂ ಸಹ ನೀವು ಅದನ್ನು ಮಾತಾಡಿ, ರೈಟ್? ನಿಮಗೆ ಏನು ಅನಿಸುತ್ತೆ ಆ ಪರ್ಟಿಕ್ಯುಲರ್ ಮೂಮೆಂಟ್ನಲ್ಲಿ ಇಂಗ್ಲೀಷ್ ಎಕ್ಸ್ಪ್ರೆಷನ್ಸ್ ಏನು ಕೊಡ್ಬೋದು ಅದನ್ನು ಹೇಳಿಬಿಡಿ. ಇಲ್ಲಿ ಸ್ಪೀಕಿಂಗ್ ಇರ್ಬೋದು ಅಥವಾ ರೈಟಿಂಗ್ ಇರ್ಬೋದು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ರೈಟಿಂಗಲ್ಲಿ ಎವ್ರಿ ಸಿಂಗಲ್ ಡೇ ಅಥವಾ ನಿಮಗೆ ಯಾವಾಗ ಫೀಲ್ ಆಗುತ್ತೋ ಆವಾಗ ಅಟ್ಲೀಸ್ಟ್ ವೀಕ್ಲಿ 2 to 3 ಟೈಮ್ಸ್ ಡೈರಿನ ಬರೆಯೋ ಮುಖಾಂತರ ನೀವು ನಿಮ್ಮ ರೈಟಿಂಗ್ ಸ್ಕಿಲ್ಲನ್ನು ನಿಜವಾಗ್ಲೂ ಇಂಪ್ರೂವ್ ಮಾಡ್ಕೊಬೋದು. ಏಕೆಂತ ಹೇಳಿದರೆ ನಾನೂ ಸಹ ಡೈರಿಯನ್ನು ಅಟ್ಲೀಸ್ಟ್ 2 to 3 ಟೈಮ್ಸ್ ನಾನು ಬರೆಯೋ ಕೆಲಸ ಮಾಡ್ತೀನಿ ಪರ್ ವೀಕ್. ಸೊ ದ್ಯಾಟ್ ನನ್ನ ಇಂಗ್ಲೀಷು ಸಹ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಆಲ್ಸೋ ನನ್ನ ದಿನದಲ್ಲಿ ಏನಾಗಿತ್ತು ಅಥವಾ ನನ್ನ ಎಕ್ಸ್ಪೀರಿಯನ್ಸಸ್ ಏನು ಅನ್ನೋದು ಸಹ ಮೆನ್ಷನ್ ಆಗುತ್ತೆ. ಸೊ ಐ ರಿಮೆಂಬರ್ 5 to 6 years ago ಆ ಒಂದು ಓಲ್ಡ್ ಡೈರಿ ರೀಸೆಂಟ್ ಟೈಮಲ್ಲಿ ನನಗೆ ಸಿಕ್ಕಿತ್ತು. ಆ ಟೈಮಲ್ಲಿ ನಾನು ಇಂಗ್ಲೀಷ್ನಲ್ಲಿ ಬರೆದಿದ್ದೆ, ತುಂಬ ಪೆಥೆಟಿಕ್ ಇಂಗ್ಲೀಷು, ಐ ಟೆಲ್ ಯು ವಾಟ್. ಆ್ಯಂಡ್ ದೆನ್ ನಾನು ಇವಾಗ ಅದನ್ನು ನೋಡಿ ನನ್ನ ಇಂಗ್ಲೀಷ್ ಈ ರೀತಿ ಇತ್ತು, ನಾನು ಬಿಡಲಿಲ್ಲ, ಐ ಡಿಡ್ ನಾಟ್ ಗಿವ್ ಅಪ್. ದ್ಯಾಟ್ಸ್ ದ ರೀಸನ್ ವೈ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ರೈಟ್ ನಾವ್.
ಸೊ ಹಾಗಾಗಿ ನಾನು ಇಂಗ್ಲೀಷ್ನ ಫ್ಲೂಯೆಂಟಾಗಿ ಇವತ್ತು ಮಾತನಾಡೋಕ್ಕೆ ಸಾಧ್ಯ ಆಯಿತು. ಸೊ ಎವ್ರಿ ಸಿಂಗಲ್ ಡೇ ನಾನು ನ್ಯೂಸ್ ಪೇಪರ್ ಓದ್ತೇನೆ ಆ್ಯಂಡ್ ದೆನ್ ಯೂಶಲಿ ಇಂಗ್ಲೀಷ್ ಲರ್ನಿಂಗ್ ವೀಡಿಯೋಸ್ ಏನಿರುತ್ತೆ ಅಥವಾ ಇಂಗ್ಲೀಷ್ ಸ್ಟೋರೀಸ್ ಏನಿರುತ್ತೆ, ಇಂಗ್ಲೀಷ್ ಮೂವಿ ಏನಿರುತ್ತೆ ಅದನ್ನು ನೋಡೋ ಪ್ರಯತ್ನ ಮಾಡ್ತೇನೆ. ಆಲ್ಸೋ ನಾನು ಟೀಚರ್ ಆಗಿರೋದ್ರಿಂದ ನಾನು ಸ್ಟೂಡೆಂಟ್ಸ್ ಜೊತೆಗೆ ಕಾನ್ವರ್ಸೇಷನ್ ಮಾಡೋಕ್ಕೆ ನನಗೆ ಅವಕಾಶ ಸಿಗುತ್ತೆ ಇಂಗ್ಲೀಷ್ನಲ್ಲಿ. ಸೊ ಇವೆಲ್ಲ ಆಲ್ಸೋ ನಾನು ಎವ್ರಿ ಸಿಂಗಲ್ ಡೇ ಓದ್ತೇನೆ. ಕತೆಗಳನ್ನಿರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಅಥವಾ ಬ್ಲಾಗ್ಸ್ ಇರಬಹುದು, ಆ್ಯಂಡ್ ಆಲ್ಸೋ ಪಾಡ್ಕಾಸ್ಟ್ ಇರ್ಬೋದು, ಕೇಳಿಸ್ಕೊತೀನಿ. FM ಇವತ್ತಿಗೂ ಸಹ ನಮ್ಮ ಮನೆಯಲ್ಲಿ ರೇಡಿಯೋ ಚಾಲು ಆಗುತ್ತೆ ಪ್ರತಿನಿತ್ಯ. ನ್ಯೂಸ್ ಚಾನಲಲ್ಲಿ ಬರೋ ಕಾನ್ವರ್ಸೇಷನ್ಗಳನ್ನ ನೋಡ್ತೀನಿ, ಅಥವಾ ನ್ಯೂಸ್ ಚಾನಲ್ಗಳಲ್ಲಿ ಬರೋ ಡಿಬೇಟ್ಸ್ಗಳನ್ನು ಎವ್ರಿ ಸಿಂಗಲ್ ಡೇ ನೋಡೋ ಮುಖಾಂತರನೂ ಸಹ ನೀವು ನಿಮ್ಮ ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೊಬೋದು. ಸೊ ಮೇಯ್ನ್ ಆಗಿ ನೀವೇನು ನೋಡಿದ್ದೀರಾ, ನೀವೇನು ಕನ್ಸ್ಯೂಮ್ ಮಾಡಿದ್ದೀರಾ, ಅಥವಾ ನೀವೇನು ಲರ್ನ್ ಮಾಡಿದ್ದೀರಲ್ವ, ರೀಡ್ ಮಾಡಿ ಹಾಗೆಯೇ ಲಿಸನಿಂಗ್ ಮಾಡಿ ಲರ್ನ್ ಮಾಡಿದ್ದೀರಲ್ವ, ಅವೆರಡನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಯಾವ್ದು ಮುಖಾಂತರ? ಮಾತಾಡೋ ಮುಖಾಂತರ, ಅಂದರೆ ಸ್ಪೀಕ್ ಮುಖಾಂತರ, ಆ್ಯಂಡ್ ದೆನ್ ರೈಟಿಂಗ್ ಮುಖಾಂತರ, ಅಂದರೆ ಬರೆಯೋ ಮುಖಾಂತರ. ಆಲ್ಸೋ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಒಂದು ಶೇರ್ ಮಾಡ್ಕೊತೀನಿ. ಐ ಕ್ಯಾನ್ ರಿಮೆಂಬರ್ ದ್ಯಾಟ್ ಐ ವಾಸ್ ಸ್ಟಡಿಂಗ್ ಇನ್ ಮೈ ಡಿಗ್ರಿ. ನನ್ನ ಗ್ರ್ಯಾಜುಯೇಷನ್ ಓದೋ ಸಂದರ್ಭದಲ್ಲಿ ಇಟ್ ವಾಸ್ ಅವರ್ ಇಂಡಿಪೆಂಡೆನ್ಸ್ ಡೇ, 15th ಆಗಸ್ಟ್ ಇತ್ತು. ಐ ಸಾ ಫಾರಿನರ್ ಇನ್ ದ ಬಸ್ ಸ್ಟ್ಯಾಂಡಲ್ಲಿ ನಾನು ಫ್ಲಾಗ್ ಹಾಸ್ಟಿಂಗ್ ಮುಗಿಸ್ಕೊಂಡು ವಾಪಸ್ ಬರೋ ಸಂದರ್ಭದಲ್ಲಿ ಒಬ್ಬ ಫಾರಿನರ್ನ ನೋಡಿದೆ. ನಾನು ಹೆಸಿಟೇಷನ್ ಮಾಡಲಿಲ್ಲ, ಬಿಕಾಸ್ ಐ ವಾಂಟೆಡ್ ಟು ಲರ್ನ್ ಇಂಗ್ಲೀಷ್. ಐ ವಾಂಟೆಡ್ ನ್ಯೂ ಎಕ್ಸ್ಪೀರಿಯನ್ಸಸ್, ಹೊಸ ಎಕ್ಸ್ಪೀರಿಯನ್ಸಸ್ ಬೇಕಾಗಿತ್ತು ನನಗೆ. ಹಾಗಾಗಿ ನಾನೇನು ಮಾಡಿದೆ, ಅವ್ರ ಹತ್ರ ಹೋಗಿ ಐ ಸೆಡ್ ಹಾಯ್ ಮಾಡಿದೆ, ಗ್ರೀಟ್ ಮಾಡಿದೆ ಅವ್ರಿಗೆ. ಆ್ಯಂಡ್ ದೆನ್ ಅವರಿಗೆ ಹೇಳಿದೆ, ಇಟ್ಸ್ ಅವರ್ ಇಂಡಿಪೆಂಡೆನ್ಸ್ ಡೇ ಟುಡೇ ಅಂಥೇಳಿ, ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದ್ದ ದಿನ ಇವತ್ತು ಅಂಥೇಳಿ ಅವರಿಗೆ ನಾನು ಮಾತಾಡಿದೆ. ಆ್ಯಂಡ್ ಅವರು ಇಟ್ಸ್ ರಿಯಲಿ ಗುಡ್ ಟು ಹಿಯರ್ ದ್ಯಾಟ್ ಅಂತ ಹೇಳಿದರು. ಸೊ ಹಾಗಾಗಿ ಯಾವುದೇ ಒಂದು ಅಪರ್ಚುನಿಟಿ ಇರ್ಬೋದು, ನಿಮಗೆ ಇಂಗ್ಲೀಷ್ ಕಲಿಯಬೇಕಾಗಿರೋದು ಮೇನ್ ಇಂಟೆನ್ಷನ್ ಆಗಿರೋದ್ರಿಂದ ಮುಂದೆ ಒಂದು ಸ್ಮಾಲೆಸ್ಟ್ ಆಫ್ ದ ಅಪರ್ಚುನಿಟಿನೂ ಸಹ ನೀವು ಮಿಸ್ ಮಾಡ್ಕೊಬಾರ್ದು. ಹೆಸಿಟೇಷನ್ ಅಂತೂ ಮಾಡಲೇಬಾರ್ದು. ಹೆಸಿಟೇಷನ್ ಅಂತೇಳಿದರೆ ಅವ್ರೇನಾದ್ರು ಅನ್ಕೊತಾರೇನೋ, ಅಥವಾ ನಾನು ಇಂಗ್ಲೀಷ್ ಸರಿಯಾಗಿಲ್ಲ, ನನಗೆ ಸರಿಯಾಗಿ ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ, ನೋ. ಈ ಎಲ್ಲ ಒಂದು ಸಂಕುಚಿತ ಮನೋಭಾವ ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ನಾವೇನು ಕರಿತೀವಿ, ಅದನ್ನು ಬಿಟ್ಬಿಡಿ. ಆಲ್ಸೋ ವೆನ್ ಯು ಸ್ಪೀಕ್ ಯು ಲರ್ನ್, ವೆನ್ ಯು ರೈಟ್ ಯು ಆ್ಯಕ್ಚುಲಿ ಲರ್ನ್. ನೀವು ಯಾವಾಗ ಮಾತಾಡ್ತಿರೋ ಅವಾಗಲೇ ಕಲಿಯೋದು, ನೀವು ಯಾವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅವಾಗಲೇ ಆ್ಯಕ್ಚುಲಿ ನಿಮ್ಗೆ ಎಷ್ಟು ಇಂಗ್ಲೀಷ್ ಬರುತ್ತೆ ಅಂತ ಗೊತ್ತಾಗೋದು. ನಿಮ್ಮ ಹ್ಯಾಬಿಟ್ಸ್ಗೆ ಚಾಲೆಂಜಸ್ ಕೊಡಿ. ಎವ್ರಿ ಸಿಂಗಲ್ ಡೇ ನಾನು ಇಂಥ ಟಾಸ್ಕ್ ಮಾಡ್ತೀನಿ, ಬಿಕಾಸ್ ನಾನು ಇಂಗ್ಲೀಷ್ ಲರ್ನ್ ಮಾಡಲೇಬೇಕು ಅಥವಾ ನಾನು ಇಂಗ್ಲೀಷ್ ಕಲಿಲೇಬೇಕು ಅಂತ ಹೇಳಿಬಿಟ್ಟು ಡೆಫಿನೆಟ್ಲಿ ಡ್ಯಾಮ್ ಶೋರ್ ಫಾರ್ 100% ಯು ವಿಲ್ ಸಕ್ಸೀಡ್ ಇನ್ ಲರ್ನಿಂಗ್ ಇಂಗ್ಲೀಷ್ನ ನೀವು ಡೆಫಿನೆಟ್ ಆಗಿ ಕಲಿತೀರಾ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ದಟ್ಸ್ ಆಲ್ ಫಾರ್ ದ ಡೇ. ಸದಾಸಿರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ, ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ.